ಕಗ್ಗ 9. ಏನು ಭೈರವಲೀಲೆ ಈ ವಿಶ್ವವಿಭ್ರಮಣೆ, ಏನು ಭೂತಗ್ರಾಮನರ್ತನೊಮ್ಮಾದ, ಏನಗ್ನಿಗೋಳಗಳು, ಏನಂತರಾಳಗಳು, ಏನು ವಿಸ್ಮಯ ಸೃಷ್ಟಿ. ಮಂಕುತಿಮ್ಮ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ಈ 9ನೇ ಪದ್ಯವು ಬ್ರಹ್ಮಾಂಡದ ಅದ್ಭುತ, ಭೀಕರ ಹಾಗೂ ನಿಗೂಢ ಸ್ವರೂಪವನ್ನು ಅತ್ಯಂತ ಕಾವ್ಯಾತ್ಮಕವಾಗಿ ವರ್ಣಿಸುತ್ತದೆ. ಈ ಕಗ್ಗದ ಸರಳ ಅರ್ಥ ಮತ್ತು ವಿಶ್ಲೇಷಣೆ ಇಲ್ಲಿದೆ. ಭಾವಾರ್ಥ: ಈ ಇಡೀ ಜಗತ್ತಿನ ಸೃಷ್ಟಿ ಮತ್ತು ಅದರ ಚಲನೆಯಂತಹ ಒಂದು ಭಯಾನಕ ಹಾಗೂ ಅದ್ಭುತವಾದ ಭೈರವನ ಲೀಲೆಯಂತೆ ಕಾಣುತ್ತಿದೆ. ಇಲ್ಲಿರುವ ಸಮಸ್ತ ಜೀವರಾಶಿಗಳ, ಪಂಚಭೂತಗಳ ಚಟುವಟಿಕೆಗಳು ಯಾವುದೋ ಒಂದು ಉನ್ಮಾದದಲ್ಲಿ ನಟಿಸುತ್ತಿರುವ ನರ್ತನದಂತೆ ಭಾಸವಾಗುತ್ತಿದೆ. ಆಕಾಶದಲ್ಲಿ ಉರಿಯುತ್ತಿರುವ ಆ ದಗದಗಿಸುವ ಅಗ್ನಿಗೋಳಗಳು ಅಥವಾ ಸೂರ್ಯ, ನಕ್ಷತ್ರಗಳು, ಇನ್ನೊಂದೆಡೆ ಕೊನೆಯಿಲ್ಲದ ಆ ಶೂನ್ಯ ಅಂತರಾಳಗಳು ಅಥವಾ ಶೂನ್ಯ ಆಕಾಶ. ಈ ಇಡೀ ಸೃಷ್ಟಿಯೇ ಒಂದು ದೊಡ್ಡ ವಿಸ್ಮಯ, ಅರ್ಥ ಮಾಡಿಕೊಳ್ಳಲು ಅಸಾಧ್ಯವಾದ ಕೌತುಕ ಎಂದು ಡಿ. ವಿ. ಜಿಯವರು ಉದ್ಗರಿಸುತ್ತಾರೆ. ಮುಖ್ಯ ಅಂಶಗಳು: ಭೈರವಲೀಲೆ ಮತ್ತು ವಿಶ್ವವಿಭ್ರಮಣೆ. ಜಗತ್ತಿನ ಸೃಷ್ಟಿ ಮತ್ತು ಲಯಗಳು ಕೇವಲ ಶಾಂತವಾಗಿಲ್ಲ, ಅದರಲ್ಲಿ ಒಂದು ರೌದ್ರತೆ ಇದೆ. ಗ್ರಹ ನಕ್ಷತ್ರಗಳ ವೇಗ, ಹುಟ್ಟು ಸಾವುಗಳ ಚಕ್ರ ಎಲ್ಲವೂ ಶಿವನ ರೌದ್ರ ರೂಪವಾದ ಭೈರವನ ಆಟದಂತಿದೆ. ಭೂತಗ್ರಾಮನರ್ತನ. ಭೂತಗ್ರಾಮ ಎಂದರೆ ಪಂಚಭೂತಗಳು ಅಥವಾ ಜೀವಿಗಳ ಸಮೂಹ. ಇವೆಲ್ಲವೂ ಯಾವುದೋ ಒಂದು ಅದೃಶ್ಯ ಶಕ್ತಿಯ ಕೈಗೊಂಬೆಯಾಗಿ, ಉನ್ಮಾದದಿಂದ ಕುಣಿಯುತ್ತಿರುವಂತೆ ಜಗತ್ತಿನಲ್ಲಿ ವ್ಯವಹಾರಗಳು ನಡೆಯುತ್ತಿವೆ. ವಿಸ್ಮಯ ಸೃಷ್ಟಿ. ಮನುಷ್ಯನ ಬುದ್ಧಿಗೆ ನಿಲುಕದ ಬ್ರಹ್ಮಾಂಡದ ಅಗಾಧತೆಯನ್ನು ಕಂಡು ಕವಿ ಬೆರಗಾಗಿದ್ದಾರೆ. ಪ್ರಕೃತಿಯ ಮತ್ತು ಬ್ರಹ್ಮಾಂಡದ ಈ ರಹಸ್ಯವನ್ನು ವಿಜ್ಞಾನ ಮತ್ತು ತತ್ವಜ್ಞಾನ ಎರಡರ ದೃಷ್ಟಿಯಿಂದಲೂ ನೋಡಿ ಆಶ್ಚರ್ಯಪಡುವ ಅದ್ಭುತ ಮುಕ್ತಕವಿದು. ಕಗ್ಗ 10. ಏನು ಪ್ರಪಂಚವಿದು, ಏನು ಧಾಳಾಧಾಳಿ, ಏನದ್ಭುತಾಪಾರ ಶಕ್ತಿ ನಿರ್ಘಾತ. ಮಾನವನ ಗುರಿಯೇನು, ಬೆಲೆಯೇನು, ಮುಗಿವೇನು, ಏನರ್ಥವಿದಕ್ಕೆಲ್ಲ. ಮಂಕುತಿಮ್ಮ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ದ ಈ 10ನೇ ಪದ್ಯ ಅತ್ಯಂತ ಗಂಭೀರವಾದ ಹಾಗೂ ತಾತ್ವಿಕವಾದ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡುತ್ತದೆ. ಜೀವನದ ರಹಸ್ಯ ಮತ್ತು ಬ್ರಹ್ಮಾಂಡದ ವಿಸ್ಮಯವನ್ನು ಕಂಡು ಬೆರಗಾಗುವ ಕವಿಯ ಮನಸ್ಸು ಇಲ್ಲಿ ಅನಾವರಣಗೊಂಡಿದೆ. ಈ ಕಗ್ಗದ ಭಾವಾರ್ಥ ಮತ್ತು ವಿಶ್ಲೇಷಣೆ ಹೀಗಿದೆ. ಅಬ್ಬಾ, ಏನು ಪ್ರಪಂಚವಿದು, ಏನು ಧಾಳಾಧಾಳಿ. ಈ ಪ್ರಪಂಚ ಎಂತಹುದು. ಇಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಈ ಸಂಘರ್ಷ ಪಲ್ಲಟಗಳ, ಏಳು ಬೀಳುಗಳ ದಾಳಿ ಎಂತಹುದು. ಈ ಸೃಷ್ಟಿಯಲ್ಲಿ ಅಡಗಿರುವ ಅದ್ಭುತವಾದ, ಕೊನೆಯಿಲ್ಲದ ಅಪಾರ ಶಕ್ತಿಯ ಘಾತ ಪ್ರತಿಘಾತಗಳು ಅಥವಾ ಮಿಂಚು, ಗುಡುಗು, ಪ್ರಕೃತಿಯ ವಿಕೋಪಗಳು ನರಮನುಷ್ಯನನ್ನು ಬೆಚ್ಚಿಬೀಳಿಸುವಂತಿವೆ. ಮಾನವನ ಗುರಿಯೇನು, ಬೆಲೆಯೇನು, ಮುಗಿವೇನು. ಇಷ್ಟೊಂದು ಬೃಹತ್ತಾದ ಬ್ರಹ್ಮಾಂಡದ ಮುಂದೆ ತೀರಾ ಕ್ಷುಲ್ಲಕನಾಗಿ ಕಾಣುವ ಈ ಮನುಷ್ಯನ ನಿಜವಾದ ಗುರಿಯಾದರೂ ಏನು? ಈ ಸೃಷ್ಟಿಯಲ್ಲಿ ಅವನ ಬೆಲೆ ಅಥವಾ ಮೌಲ್ಯ ಎಷ್ಟರದು? ಮತ್ತು ಅವನ ಅಂತ್ಯ ಎಲ್ಲಿಗೆ ತಲುಪಿಸುತ್ತದೆ? ಕೊನೆಗೆ ಇಷ್ಟೆಲ್ಲ ಸೃಷ್ಟಿ, ಸ್ಥಿತಿ, ಲಯಗಳ ಹಿಂದೆ ಇರುವ ನಿಜವಾದ ಅರ್ಥವಾದರೂ ಏನು ಎಂದು ಡಿವಿಜಿಯವರು ತಮ್ಮನ್ನು ತಾವೇ ಮಂಕುತಿಮ್ಮ ಎಂದು ಕರೆದುಕೊಳ್ಳುತ್ತಾ ಪ್ರಶ್ನಿಸಿಕೊಳ್ಳುತ್ತಾರೆ. ಮುಖ್ಯ ಸಂದೇಶ: ಈ ಕಗ್ಗವು ಮನುಷ್ಯನ ಅಹಂಕಾರವನ್ನು ಕರಗಿಸುವಂತದ್ದಾಗಿದೆ. ಕೋಟಿ ಕೋಟಿ ನಕ್ಷತ್ರಗಳು, ಗ್ಯಾಲಕ್ಸಿಗಳು ಮತ್ತು ಪ್ರಕೃತಿಯ ಅಪ್ರತಿಮ ಶಕ್ತಿಯ ಮುಂದೆ ಮನುಷ್ಯ ಎಷ್ಟೊಂದು ಸಣ್ಣವನು. ಆದರೂ ಅವನು ನಾನೇ ಶ್ರೇಷ್ಠ ಎಂದು ಅಹಂಕಾರ ಪಡುತ್ತಾನೆ. ಈ ವಿಶಾಲ ಸೃಷ್ಟಿಯ ರಹಸ್ಯವನ್ನು, ಬದುಕಿನ ಪರಮ ಅರ್ಥವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬ ವಿನಮ್ರ ಭಾವ ಈ ಪದ್ಯದಲ್ಲಿದೆ. ಬದುಕಿನ ಅನಿಶ್ಚಿತತೆ ಮತ್ತು ಬ್ರಹ್ಮಾಂಡದ ಅಗಾಧತೆಯನ್ನು ಕಣ್ಣಿಗೆ ಕಟ್ಟುವಂತೆ ವರ್ಣಿಸುವ ಅದ್ಭುತ ಕಗ್ಗವಿದು. ಕಗ್ಗ 11. ಮುತ್ತಿರುವುದಿಂದು ಭೂಮಿಯನೊಂದು ದುರ್ದೈವ, ಮೃತ್ಯು ಕುಣಿಯುತ್ತಲಿಹನು ಕೇಕೆ ಹಾಕುತ್ತಲಿ, ಸುತ್ತಿಪುದು ತಲೆಯನನು ದಿನದ ಲೋಕದ ವಾರ್ತೆ, ಎತ್ತಲಿದಕ್ಕೆಲ್ಲ ಕಡೆ. ಮಂಕುತಿಮ್ಮ. 11. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ಅತ್ಯಂತ ಮಾರ್ಮಿಕ ಹಾಗೂ ಸಾರ್ವಕಾಲಿಕ ಸತ್ಯವನ್ನು ಸಾರುವ ಕಗ್ಗಗಳಲ್ಲಿ ಇದೂ ಒಂದು. ಪ್ರಸ್ತುತ ಜಗತ್ತಿನ ಪರಿಸ್ಥಿತಿಗೆ ಕನ್ನಡಿ ಹಿಡಿದಂತಿರುವ ಈ ಕಗ್ಗದ ಭಾವಾರ್ಥ: ಇಂದು ಇಡೀ ಭೂಮಂಡಲವನ್ನು ಯಾವುದೋ ಒಂದು ದೊಡ್ಡ ದುರ್ದೈವ ಬಂದು ಮುತ್ತಿಕೊಂಡಿದೆ. ಸಾವಿನ ದೇವತೆಯಾದ ಮೃತ್ಯುವು ಅಟ್ಟಹಾಸದಿಂದ, ಜೋರಾಗಿ ಕೇಕೆ ಹಾಕುತ್ತಾ ನಾಟ್ಯವಾಡುತ್ತಿದ್ದಾನೆ. ಪ್ರತಿದಿನ ಜಗತ್ತಿನಲ್ಲಿ ಕೇಳಿಬರುವ ಯುದ್ಧ, ರೋಗ, ಸಾವು ನೋವುಗಳ ಸುದ್ದಿಗಳು ಅಥವಾ ವಾರ್ತೆಗಳು ಮನುಷ್ಯನ ತಲೆ ತಿರುಗುವಂತೆ ಮಾಡುತ್ತಿವೆ. ಹೇ ಮಂಕುತಿಮ್ಮ, ದಿನಾಲೂ ಕೇಳುವ ಈ ರೋದನಕ್ಕೆ, ಈ ದುರಂತಗಳಿಗೆ ಕೊನೆಯೆಲ್ಲಿದೆ? ಇದಕ್ಕೆಲ್ಲ ಮುಕ್ತಿಯೆಲ್ಲಿದೆ? ವಿಶ್ಲೇಷಣೆ: ಡಿ. ವಿ. ಜಿ. ಅವರು ಅಂದಿನ ಜಗತ್ತಿನ ಸ್ಥಿತಿಯನ್ನು ಅಥವಾ ಬಹುಶಃ ಜಾಗತಿಕ ಯುದ್ಧಗಳು ಅಥವಾ ಸಾಂಕ್ರಾಮಿಕ ರೋಗಗಳ ಕಾಲವನ್ನು ನೋಡಿ ಈ ಕಗ್ಗವನ್ನು ಬರೆದಿದ್ದರು. ಇದು ಇಂದಿನ ಆಧುನಿಕ ಯುಗಕ್ಕೂ ಅಷ್ಟೇ ಪ್ರಸ್ತುತವಾಗಿದೆ. ಟಿವಿ, ಮೊಬೈಲ್ಗಳನ್ನು ತೆರೆದರೆ ಸಾಕು ಎಲ್ಲಿಯೋ ಯುದ್ಧ, ಸಾವು, ಪ್ರಕೃತಿ ವಿಕೋಪ, ಅಪರಾಧಗಳ ಸುದ್ದಿಗಳೇ ತುಂಬಿರುತ್ತವೆ. ಇವುಗಳನ್ನು ದಿನವೂ ನೋಡುವ ಸಾಧಾರಣ ಮನುಷ್ಯನಿಗೆ ಮನಸ್ಸಿನಲ್ಲಿ ಒಂದು ರೀತಿಯ ಉದ್ವೇಗ, ತಲೆ ಸುತ್ತಿದಂತಾಗುವುದು ಸಹಜ.
ಈ ಎಲ್ಲ ಕಷ್ಟಗಳಿಗೆ ಮಾನವನ ದುರಾಸೆಗೆ ಮತ್ತು ಅದರಿಂದ ಎದುರಾಗುವ ಮೃತ್ಯುವಿನ ಅಟ್ಟಹಾಸಕ್ಕೆ ಕೊನೆ ಯಾವಾಗ ಎಂಬ ಹತಾಶೆ ಮತ್ತು ಜಿಜ್ಞಾಸೆಯನ್ನು ಕವಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಜಗತ್ತು ಎಷ್ಟೇ ಮುಂದುವರಿದರೂ ಮನುಷ್ಯ ಎದುರಿಸುವ ಮೂಲಭೂತ ಭಯ ಮತ್ತು ದುಃಖಗಳು ಬದಲಾಗಿಲ್ಲ ಎಂಬುದಕ್ಕೆ ಈ ಕಗ್ಗವೇ ಸಾಕ್ಷಿ. ಕಗ್ಗ 12. ಮಾನವರೋ ದಾನವರೋ ಭೂಮಾತೆಯ ತಣಿಸೆ, ಶೋಣಿತವನೆರೆಯುವರು ಬಾಷ್ಪಾಸಲುವುದಿರೆ. ಏನು ಹಗೆ, ಏನು ಧಗೆ, ಏನು ಹೊಗೆ, ಈ ಧರಣಿ. ಸೌನಿಕನ ಕಟ್ಟೆ ಮಂಕುತಿಮ್ಮ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ 12ನೇ ಪದ್ಯ ಯುದ್ಧದ ಭೀಕರತೆ, ಮನುಷ್ಯನ ಕ್ರೌರ್ಯ ಮತ್ತು ಅದರಿಂದ ಭೂಮಿಗೆ ಹಾಗೂ ಮಾನವಕುಲಕ್ಕೆ ಆಗುವ ದುರಂತವನ್ನು ಅತ್ಯಂತ ಮಾರ್ಮಿಕವಾಗಿ ಚಿತ್ರಿಸುತ್ತದೆ. ಈ ಕಗ್ಗದ ಸರಳ ಭಾವಾರ್ಥ ಮತ್ತು ವಿಶ್ಲೇಷಣೆ ಇಲ್ಲಿದೆ. ಭಾವಾರ್ಥ: ಮನುಷ್ಯರು ಕಣ್ಣೀರು ಸುರಿಸುವುದು ಸಾಲದು ಎಂಬಂತೆ ಈ ಭೂಮಿತಾಯಿಯ ದಾಹವನ್ನು ತಣಿಸಲು ತನ್ನದೇ ಆದ ಸಹೋದರರ ರಕ್ತವನ್ನು ಹರಿಸುತ್ತಿದ್ದಾರೆ. ಹೀಗೆ ರಕ್ತ ಹರಿಸುವ ಇವರು ಮನುಷ್ಯರು ಅಥವಾ ರಾಕ್ಷಸರು? ಯುದ್ಧದ ಭೂಮಿಯಲ್ಲಿ ಎಂತಹ ಹಗೆತನ, ಎಂತಹ ತಾಪ, ಎಂತಹ ಹೊಗೆ! ಇದನ್ನು ನೋಡಿದರೆ ನಮ್ಮ ಈ ಪವಿತ್ರವಾದ ಭೂಮಿ ಕಟುಕನ ಕಟೆಗಟೆಯಾಗಿ ಅಥವಾ ಪ್ರಾಣಿಗಳನ್ನು ಕೊಲ್ಲುವ ಜಾಗವಾಗಿ ಮಾರ್ಪಾಟಾಗಿದೆಯೇ ಎಂದು ಡಿ. ವಿ. ಜಿ. ಅವರು ವಿಷಾದದಿಂದ ಪ್ರಶ್ನಿಸುತ್ತಾರೆ. ಪ್ರಮುಖ ಸಂದೇಶ: ಯುದ್ಧ ಮತ್ತು ದ್ವೇಷದ ಸಂದರ್ಭದಲ್ಲಿ ಮನುಷ್ಯ ತನ್ನ ವಿವೇಕವನ್ನು ಕಳೆದುಕೊಂಡು ರಾಕ್ಷಸನಾಗುತ್ತಾನೆ. ಅಕ್ಕಪಕ್ಕದವರ ಕಣ್ಣೀರು ಸಾಲದೆಂಬಂತೆ ರಕ್ತದ ನದಿಯನ್ನೇ ಹರಿಸುತ್ತಾನೆ. ಶಾಂತಿ, ಸಹನೆ ಇರಬೇಕಾದ ಭೂಮಿಯನ್ನು ಕಟುಕನ ಕಸಾಯಿಖಾನೆಯಂತೆ ಮಾಡುವ ಮನುಷ್ಯನ ಕ್ರೌರ್ಯವನ್ನು ಈ ಕಗ್ಗ ತೀವ್ರವಾಗಿ ಖಂಡಿಸುತ್ತದೆ. ಜಾಗತಿಕ ಯುದ್ಧಗಳು ಅಥವಾ ಯಾವುದೇ ರೀತಿಯ ಹಿಂಸಾಚಾರವನ್ನು ಕಂಡಾಗ ಇಂದಿಗೂ ಪ್ರಸ್ತುತವಾಗುವ ಅದ್ಭುತ ಸಾಲುಗಳಿವು.